ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಡಿದೆದ್ದಿರುವ ಹಿರಿಯ ಕಾಂಗ್ರೆಸ್ ಮುಖಂಡ ಎಚ್ ವಿಶ್ವನಾಥ್ ಕೈಪಾಳೆಯ ತೊರೆದು ಇದೀಗ ಜೆಡಿಎಸ್ನತ್ತ ಒಲವು ತೋರಿದ್ದಾರೆ. ಮಾತ್ರವಲ್ಲ, ಸದ್ಯಕ್ಕೆ ಆಗಿರುವ ಒಪ್ಪಂದದ ಪ್ರಕಾರ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸುವ ಇಂಗಿತವನ್ನು ವಿಶ್ವನಾಥ್ ವ್ಯಕ್ತಪಡಿಸಿದ್ದಾರೆ. ಆದರೆ ಇದಕ್ಕೆ ಜೆಡಿಎಸ್ನಲ್ಲೇ ಅಪಸ್ವರ ಶುರುವಾಗಿದೆ. ಸಿಎಂ ಸಿದ್ದುಗೆ ಕೈಕೊಡಲು ಎಚ್ ವಿಶ್ವನಾಥ್ ಸಜ್ಜು. ಮೇ 10ರಂದು ಜೆಡಿಎಸ್ ಸೇರಲು ವಿಶ್ವನಾಥ್ ಕಸರತ್ತು. ವಿಶ್ವನಾಥ್ ಎಂಟ್ರಿಗೆ ಜೆಡಿಎಸ್ನಲ್ಲಿಯೇ ಅಪಸ್ವರ. ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಕ್ಷರಶಃ ಬೆಂಕಿ ಉಗುಳ್ತಾ ಇರೋ ಎಚ್ ವಿಶ್ವನಾಥ್ ಇದೀಗ ಎಸ್ಎಂ ಕೃಷ್ಣ ಅವರ ಹಾದಿಯನ್ನ ತುಳಿಯಲು ಗಂಭೀರ ಚಿಂತನೆ ನಡೆಸಿದ್ದಾರೆ. ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಮೈಸೂರು ಭಾಗದ ಪ್ರಭಾವಿ ಕುರುಬ ನಾಯಕ ಎಚ್ ವಿಶ್ವನಾಥ್ ಜೆಡಿಎಸ್ಗೆ ಸೇರಲು ಸಜ್ಜಾಗಿದ್ದಾರೆ. ಹೌದು, ಕಳೆದ ಭಾನುವಾರ ರಾತ್ರಿ ಭೋಜನದ ನೆಪದಲ್ಲಿ ಬೆಂಗಳೂರು ಖಾಸಗಿ ಹೋಟೆಲ್ ಒಂದರಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ವಿಶ್ವನಾಥ್ ಸಭೆ ನಡೆಸಿದ್ರು. ಸುಮಾರು 2 ಗಂಟೆಗಳ ಕಾಲ ನಡೆದ ಮಾತುಕತೆ ಸಂದರ್ಭದಲ್ಲಿ ಶಾಸಕರಾದ ಸಾರಾ ಮಹೇಶ್ ಹಾಗೂ ಚಿಕ್ಕಮಾದು ಉಪಸ್ಥಿತರಿದ್ದರು. ರಹಸ್ಯ ಸಭೆಯಲ್ಲಿ ಜೆಡಿಎಸ್ ಸೇರುವ ಅಭಯ ನೀಡಿರೋ ವಿಶ್ವನಾಥ್ ಕುರುಬರು, ಒಕ್ಕಲಿಗರು ಮತ್ತು ನಾಯಕ ಸಮಾಜದವರೇ ಹೆಚ್ಚಿರುವ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸೋ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಎಚ್ಡಿಕೆ ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎನ್ನಲಾಗಿದೆ. ಹೀಗಾಗಿ ಎಲ್ಲ ಲೆಕ್ಕಾಚಾರದ ಪ್ರಕಾರವೇ ನಡೆದರೆ ವಿಶ್ವನಾಥ್ ಅವರ ಹುಟ್ಟುಹಬ್ಬವಾದ ಮೇ 10ರಂದೇ ಜೆಡಿಎಸ್ ಸೇರುವ ಕುರಿತು ಅಧಿಕೃತ ಘೋಷಣೆ ಮಾಡಲಿದ್ದಾರೆ ಎನ್ನಲಾಗಿದೆ. ಇನ್ನು ವಿಶ್ವನಾಥ್ ಅವರ ಆಗಮನದಿಂದ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ನ ಬಲ ಒಂದಷ್ಟು ವೃದ್ಧಿಯಾಗೋದು ಸತ್ಯ. ಆದರೆ ಇವರ ಸೇರ್ಪಡೆಗೆ ಶಾಸಕರಾದ ಜಿಟಿ ದೇವೇಗೌಡ ಮತ್ತು ಎಚ್ ಡಿ ರೇವಣ್ಣ ಅವರೇ ಪರೋಕ್ಷ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ದಿನ ರೇವಣ್ಣ ಪುತ್ರ ಪ್ರಜ್ವಲ್ ಮತ್ತು ಜಿಟಿ ದೇವೇಗೌಡರ ಪುತ್ರ ಹರೀಶ್ ಹುಣಸೂರು ಕ್ಷೇತ್ರದಿಂದ ಸ್ಪರ್ಧಿಸೋ ಆಸೆ ಇಟ್ಟುಕೊಂಡಿದ್ರು. ಈಗಾಗಲೇ ಹುಣಸೂರಿನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆಗಿರುವ ಹರೀಶ್ ವಿಧಾನಸಭೆ ಚುನಾವಣೆ ಮೇಲೆ ಕಣ್ಣಿಟ್ಟುಕೊಂಡೇ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಸಹ ಕಳೆದ 4-5 ತಿಂಗಳಿಂದ ಹುಣಸೂರು ಕ್ಷೇತ್ರದ ತುಂಬೆಲ್ಲ ಓಡಾಡ್ತಾ ನಾನೇ ಅಭ್ಯರ್ಥಿ ಎಂದು ಬಿಂಬಿಸಿಕೊಳ್ಳೋ ಪರೋಕ್ಷ ಪ್ರಯತ್ನ ನಡೆಸುತ್ತಿದ್ದಾರೆ. ಈ ನಡುವೆ ವಿಶ್ವನಾಥ್ ಈಗ ಹುಣಸೂರು ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯೋ ಅಭಿಲಾಷೆ ವ್ಯಕ್ತಪಡಿಸಿರೋದು ಇವರೆಲ್ಲರ ಆಸೆಗೆ ತಣ್ಣೀರು ಎರಚಿದಂತಾಗಿದೆ. ಒಟ್ನಲ್ಲಿ ಎಚ್ ವಿಶ್ವನಾಥ್ ಅವರನ್ನ ಜೆಡಿಎಸ್ಗೆ ಸೆಳೆದು ಹಳೆ ಮೈಸೂರು ಭಾಗದಲ್ಲಿ ಕುರುಬರ ಮತವನ್ನ ಬುಟ್ಟಿಗೆ ಹಾಕಿಕೊಳ್ಳೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಆದರೆ ತಮ್ಮ ಪುತ್ರರು ಆಸೆ ಪಟ್ಟಿರೋ ಕ್ಷೇತ್ರ ಬೇರೆಯವರ ಪಾಲಾಗುತ್ತೆ ಎಂಬ ಆತಂಕ ಜಿಟಿ ದೇವೇಗೌಡ ಮತ್ತು ಎಚ್ ಡಿ ರೇವಣ್ಣ ಅವರದ್ದು. ಕಡೆಗೆ ಹುಣಸೂರು ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಾವಿನಾಯ್, ಟಿವಿ9 ಬೆಂಗಳೂರು.